ನಮಸ್ಕಾರ ಸರ್. ಸೊ ಇವತ್ತು ನೀವು ಬೆಂಗಳೂರಲ್ಲಿದ್ದೀರಾ. ಇವತ್ತು ಏನು ಧರ್ಮ ಕಾರ್ಯ ನಡೀತು, ಏನು ಕೆಲಸ ನಡೀತಾ ಇದೆ, ಹೇಗೆ ಬೆಂಗಳೂರಿದೆ ಸರ್? ನಮಸ್ಕಾರ. ಇದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ ದೇವೋಭವ, ಅತಿಥಿ ದೇವೋಭವ ಅಂತ. ಅದು ಹಿಂದೂ ಅಂತಲ್ಲ, ಪೂರ್ತಿ ವರ್ಲ್ಡ್ ವೈಡಲ್ಲೂ ಅದೇ ಥರನೇ ಹೇಳೋದು ಅತಿಥಿ ದೇವೋಭವ ಅಂತ. ವರ್ಲ್ಡ್ ವೈಡೇ ಅದೇ ಥರ ಇರೋದು. ನಾವು ಕನ್ನಡದಲ್ಲಿ ಹೇಳ್ತೀವಿ ಅಥವಾ ಸಂಸ್ಕೃತದಲ್ಲಿ ಏನು ಹೇಳಿದ್ರೆ, ಇಂಗ್ಲೀಷಲ್ಲಿ ಹೇಳಿದ್ರೆ ಅದೇ ಅರ್ಥನೇ ಬರೋದು. ಆದರೆ ಪ್ರತಿಯೊಂದು ಇದರಲ್ಲೂ ಅನ್ನ ಅನ್ನೋದು ತುಂಬ ಮುಖ್ಯವಾದದ್ದ ಒಂದು ಕಾರ್ಯ. ಆ ಕಾರ್ಯಗಳು ಸಣ್ಣ ಸಣ್ಣ ಸಂಸ್ಥೆಗಳೆಲ್ಲ ನಡೆಸ್ಕೊಂಡು ಬರ್ತಾಯಿದೆ. ಈಗ ಜಯನಗರದಲ್ಲಿ ಇವತ್ತು ನಾನು ಸುಮ್ಮನೆ ಆ ಕಡೆ ಹೋದಾಗ ಗಮನಿಸಿದಾಗ ನಾನು ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀರಿ. ಯಾಕೆ ನಿಂತ್ಕೊಂಡಿದ್ದೀರಾ ಅಂತ ಕೇಳಿದೆ. ಜಯನಗರ 4th ಬ್ಲಾಕಲ್ಲಿ 10th ಮೈನಲ್ಲಿ ಯಾಕೆ ನಿಂತ್ಕೊಂಡಿದ್ದೀರಾ ಇಲ್ಲ, ಇಲ್ಲಿ ಒಂದು 7 ವರ್ಷದಿಂದ ಅನ್ನದಾನ ಮಾಡ್ತಾರೆ, ಅದಕ್ಕೋಸ್ಕರ ನಾವು ಬಂದು ಅಂತ ಎಲ್ಲ ವರ್ಗದವರು ಅವರ ಇನ್ಕಮ್ ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಎಲ್ಲರೂ ಇದ್ದರು, ಪ್ರತಿಯೊಬ್ಬರು ಇದ್ದರು. ಎಲ್ಲರದು ಅದನ್ನು ಕೂಡ ಅವ್ರನ್ನ ಫೋಟೋ ಮತ್ತು ಎಲ್ಲನೂ ತೊಗೊಂಡಿದ್ದೀನಿ. ಪ್ರತಿಯೊಂದಿನ ಎಲ್ಲ ಜನರು ಎಲ್ಲ ವರ್ಗದವರು ಇದ್ದರು, ಎಲ್ಲ ಇದ್ರ. ಸೊ ಅದು ನೋಡಿ ಭಾಳ ಸಂತೋಷ ಆಯಿತು. 7 ವರ್ಷದಿಂದ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಪ್ರತಿ ಒಂದು 200-300 ಜನಕ್ಕೆ ಒಂದು ಕಂಟಿನ್ಯೂಯಸ್ ಆಗಿ ಸರ್ವಿಸ್ ಮಾಡ್ತಾರೆ. ಆ ಥರ ಬೇಕಾದಷ್ಟು ಕಡೆ ಬೆಂಗಳೂರಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಅದನ್ನು ನನಗೆ ಭಾಳ ಕೇಳೋ ಸಂತೋಷ ಆಯಿತು ಇದನ್ನು. ಸೊ ಆದರೆ ಅದೇ ಸರ್ಕಾರಿ ಸಂಸ್ಥೆಗಳಿಂದ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ರು. ಆ ಇಂದಿರಾ ಕ್ಯಾಂಟೀನ್ ಅನ್ನೋದು ಈ ಸಂಸ್ಥೆಗಳು ಏನೂ ಇದಕ್ಕೆ ಯಾವುದೇ ವಿಧವಾದ ಕಂಟಿನ್ಯೂಯಸ್ ಆಗಿ ಅವ್ರಿಗೆ ಯಾವುದೋ ಒಂದು ಸಿಸ್ಟಮೇ ಇಲ್ಲದೇ ಚೆನ್ನಾಗಿ ನಡೆಸ್ಕೊಂಡೋಗಿ ಊಟ ತಿಂಡಿಗಳೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆದರೆ ನಾಗರಿಕರು ಕೊಟ್ಟಿದ್ದ ತೆರಿಗೆಯಿಂದ ಮಾಡಿರುವಂಥ ಇಂದಿರಾ ಕ್ಯಾಂಟೀನ್ಗಳು ಮುಚ್ಚಿ ಎಲ್ಲ ಕಡೆಯೂ ಆ ಸಂಸ್ಥೆನೇ ಹಾಳು ಮಾಡಿದ್ದಾರೆ. ಆ ಬಿಲ್ಡಿಂಗನ್ನು ಹಾಳು ಮಾಡಿದ್ದಾರೆ. ಇವರು ಫುಟ್ಪಾತಲ್ಲಿ ಮಾಡಿಕೊಂಡು ಫುಟ್ಪಾತಲ್ಲಿ ಸರ್ವಿಸ್ ಮಾಡ್ತಾರೆ. ಅಂತಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಇಷ್ಟೆಲ್ಲ ಕಟ್ಟಿ ಕೋಟ್ಯಾಂತರ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಇಂದಿರಾ ಕ್ಯಾಂಟೀನ್ ಅಂತ ಇಟ್ಟು ಎಲ್ಲ ಮಾಡಿ ಇದನ್ನು ಅವರು ಇಂದಿರಾ ಗಾಂಧಿಯವರು ಇಷ್ಟು ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಥಮ ಮಹಿಳೆಯಾಗಿ ಭಾರತಕ್ಕೆ ಪ್ರಧಾನಮಂತ್ರಿಯಾಗಿ ಅವರ ಹೆಸರನ್ನು ಪಕ್ಷದವರೇ ಅದನ್ನು ಕೆಳಗಿಳಿಸ್ದಂಗೆ ಆಯಿತು. ಅದರಿಂದ ಏನು ಪ್ರಯೋಜನ? ಎರಡನೇದಾಗಿ ಎಷ್ಟೇ ದುಡ್ಡಿದ್ರು ಏನೇ ಇದ್ದರೂ ನಮ್ಮ ಇಂಡಿಯನ್ ಮೆಂಟಾಲಿಟಿ ಏನು, ನಮ್ಮ ಭಾರತೀಯರ ಮೆಂಟಾಲಿಟಿ ಅಂದರೆ ನಾವು ಖರ್ಚು ಕಮ್ಮಿ ಮಾಡಿ ಇನ್ನೊಬ್ರಿಗೆ ಕೊಡಬೇಕು, ಇನ್ನೊಬ್ರು ತಿನ್ನಿಸ್ಬೇಕು ಅನ್ನೋದು ಎಲ್ಲರಿಗೂ. ಸೊ ಆಗಿರಬೇಕಾದಾಗ ನಾವು ಈ ಒಂದು ಹೋಟೆಲಲ್ಲಿ ಎಲ್ಲೇ ಮಿನಿಮಮ್ ತಿಂದರೂ 50 ರೂಪಾಯಿ ಇಲ್ಲಿ ಯಾವುದು ತಿಂಡಿ ಸಿಗೋದಿಲ್ಲ. ಅದೇ ಇದು LHL ಹೋದರೆ ಈ 30-40 ರೂಪಾಯಿಗೆ ಒಳ್ಳೆಯ ತಿಂಡಿಗಳು ಎಲ್ಲ ಸಿಗುತ್ತೆ. ವಿಧಾನಸೌಧ ಹೊರಗಡೆ ಕ್ಯಾಂಟೀನ್ಗಳು ಅಷ್ಟು ಚೆನ್ನಾಗಿ ನಡೆಯಿತು. ವೈಭವೀಕರಣವಾಗಿ ಕ್ಯಾಂಟೀನ್ಗಳಿತ್ತು. ಅಲ್ಲಿಗೆ ಸಬ್ಸಿಡಿ ಕೊಡ್ತೀರಾ, ಅಲ್ಲಿಗೆ ಒಳ್ಳೆ ಕ್ವಾಲಿಟಿ ಕೊಡ್ತೀರಾ, ಒಳ್ಳೆ ಸರ್ವಿಸ್ ಕೊಡ್ತೀರಾ. ನಿಮ್ಮನ್ನು ಮಾತ್ರ ಸರ್ವಿಸ್ ನೋಡೋಕ್ಕೆ ಮಾತ್ರ ಇದೆಯಾ? ಇದು ಜನರಲ್ ಪಬ್ಲಿಕ್ಕಿಗೆ ಸರ್ವಿಸ್ ಕೊಡೋದೇ ಇಲ್ವಾ ಸರ್ಕಾರದಿಂದ? ನೀವುಗಳು ನಿಮ್ಮನ್ನು ಕ್ಯಾಂಟೀನ್ಗಳೆಲ್ಲ ತೋರಿಸಿ, ನೀವು ಪಬ್ಲಿಕ್ಗೆ ತೋರಿಸಿ ನಿಮ್ಮ ಕ್ಯಾಂಟೀನ್ ಹೇಗಿದೆ, ನೀವು ಹೇಗೆ ನಡೆಸ್ಕೊತೀರಾ, LHL ಕ್ಯಾಂಟೀನ್ ಹೇಗಿದೆ, ಎಷ್ಟು ರೇಟ್ಗಳಿದೆ, ಆ ರೇಟ್ಗಳನ್ನ ಯಾಕೆ ಹೊರಗಡೆ ಹೋಟೆಲ್ಗಳಲ್ಲಿ ಯಾಕೆ ತರ್ತಾ ಇಲ್ಲ? ಅಲ್ಲಿ ಕಂಟ್ರೋಲ್ ಮಾಡೋಕ್ಕೆ ನಿಮಗೆ ಬರುತ್ತೆ, ಹೊರಗಡೆ ಜಾಗದಲ್ಲಿ ಯಾಕೆ ನಿಮಗೆ ಅದನ್ನು ಬರ್ತಾ ಇಲ್ಲ? ಇದನ್ನು ಒಂದು ಕಡೆನೂ ನಿಯಂತ್ರಣ ಇಲ್ಲದೆ ಯಾವುದು ಎಲ್ಲ ಇದು ದಾರಿಗಳ ತಪ್ತಾ ಇದೆ. ಹಿಂದೆ ಪ್ರತಿಯೊಂದು ಇದರ ಹಿಂದೆ ಎಲ್ಲ ನಾನು 62ನೇ ಇಸ್ವಿ ಹುಟ್ಟಿರೋದು. ನಾವು 8th 9th ಸ್ಟ್ಯಾಂಡರ್ಡಲ್ಲೇ ನೋಡಿದ್ವಿ. ಒಂದು ಇಡ್ಲಿ ರೇಟ್ ಆದರೆ ಪ್ರತಿಯೊಂದಕ್ಕೂ ಸರ್ ಹೋಗಿ DC ಆಫೀಸ್ ಮುಂದೆ ಹೋಗಿ ಮೆಮೊರಾಂಡಮ್ ಕೊಟ್ಟು ನಾವು ಕೇಳ್ತಾ ಇದ್ವಿ, ಯಾಕೆ ಇಡ್ಲಿ ರೇಟ್ ಯಾಕೆ ಜಾಸ್ತಿ ಆಗಿದೆ, ಊಟದ ರೇಟ್ ಜಾಸ್ತಿ ಆಗಿದೆ ಕಮ್ಮಿ ಮಾಡ್ಕೊಂಡು. ಆ ಮೊರಾರ್ಜಿ ದೇಸಾಯಿ ಗೌರ್ಮೆಂಟಲ್ಲಿ ಅದನ್ನೆಲ್ಲ ಪ್ರತಿಯೊಂದನ್ನು ಎಲ್ಲ ಇಳಿಸ್ಕೊಟ್ರು. ಎಲ್ಲನೂ ಇಳಿಸಿ ಪ್ರತಿಯೊಂದು ಕಂಟ್ರೋಲ್ ಬಂತು. ಈಗ ಯಾವುದಕ್ಕೂ ಕಂಟ್ರೋಲ್ ಇಲ್ಲ. ನಿಮ್ಮ ಸರ್ಕಾರದ ತೆರಿಗೆಗೂ ಕಂಟ್ರೋಲ್ ಇಲ್ಲ. ಆಮೇಲೆ ಎರಡನೇದಾಗಿ ಯಾರ್ಯಾರು ಏನೇನು ಮಾಡ್ತಾರೆ, ಏನು ರೇಟ್ ಫಿಕ್ಸ್ ಮಾಡಿದ್ದಾರೆ, ಯಾವ ಕ್ವಾಲಿಟಿ ಏನೋ, ಸರ್ವಿಸಸ್ ಏನೋ, ಯಾವುದಕ್ಕೂ ಯಾರಿಗೂ ಚಿಂತೆ ಇಲ್ಲ. ಎಲ್ಲರೂ ಅವರವರು ಒಂದು ವ್ಯಾಪಾರ ದೃಷ್ಟಿಯಲ್ಲಿ ಕೂತ್ಕೊಂಡು ಎಲ್ಲರೂ ವ್ಯವಹಾರ ಮಾಡ್ತಾರೆ. ಸೇವಾ ದೃಷ್ಟಿಯಲ್ಲಿ ಎಲ್ಲೂ ನಡೀತಾ ಇಲ್ಲ, ಯಾವ ಇಲಾಖೆಯಲ್ಲೂ ನಡೀತಾ ಇಲ್ಲ. ಏನು ಕಾರಣ ಇದೆ? ಆಮೇಲೆ ಇಲ್ಲಿಗೆ ಮುಖ್ಯವಾಗಿ ಈಗ ಇಂದಿರಾ ಕ್ಯಾಂಟೀನ್ ಪ್ರಾಜೆಕ್ಟ್ ಶುರುವಾದಾಗಲಿಂದ ಯಾವ ರೀತಿ ಶುರುವಾಯಿತು, ಎಷ್ಟು ಅದಕ್ಕೆ ಪ್ರಾಜೆಕ್ಟು ಇಲ್ಲಿವರೆಗೆ ಕಾಸ್ಟ್ ಆಗಿದೆ, ಅಲ್ಲಿಂದ ಶುರುವಾದಾಗಲಿಂದ ಇಲ್ಲಿವರೆಗೆ ಯಾವುದೇ ಸರ್ಕಾರ ಆಗಲಿ, ಯಾವುದೇ ಪಕ್ಷದಾಗಲಿ, ಒಂದು ಪಕ್ಷ ಮಾಡಿರುವಂಥ ಕೆಲಸ ಇನ್ನೊಂದು ಪಕ್ಷ ಚೆನ್ನಾಗಿ ಮುಂದುವರಿಸಬೇಕು. ಅದನ್ನು ಯಾರು ತಡೆನೂ ಹಿಡಿಬಾರ್ದು, ಅದನ್ನು ಕೆಡಿಸ್ಲೂಬಾರ್ದು. ಯಾವುದೇ ಪಕ್ಷಗಳಾಗಲಿ ಯಾವುದೇ ಒಂದು ಪ್ರಾಜೆಕ್ಟ್ ಅಂತ ಶುರುವಾದ ಪ್ರಾಜೆಕ್ಟನ್ನು ಇನ್ನೂ ಹೆಚ್ಚಿನಾಗಿ ಅದನ್ನು ಗೌರವಿಸಬೇಕು, ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳೋದು.
ಕಂಟಿನ್ಯೂ ಮಾಡದೆ ಈ ರೀತಿ ಆವಾಗ ಅಡೆತಡೆಗಳು ಮಾಡಿ ನಮ್ಮ ತೆರಿಗೆಗಳೆಲ್ಲ ಹಾಳು ಮಾಡಿ ಆಮೇಲೆ ಎರಡನೇದಾಗಿ ಜನಗಳಿಗೆ ಬೇಸರ ಮಾಡಿ ಈ ಗೌರ್ಮೆಂಟ್ ಸರಿ ಇಲ್ಲ, ಈ ಪಕ್ಷ ಸರಿ ಇಲ್ಲ, ಆ ಪಕ್ಷ ಸರಿ ಇಲ್ಲ ಅಂತ ನಮ್ಮಲ್ಲೇ ನಾವು ಓಟ್ ಹಾಕ್ಬಿಟ್ಟು ನಮ್ಮನ್ನೇ ನಾವು ಬೈಕೊಡೋ ಸ್ಥಿತಿ ಆದರೆ ಆಗ ಇವನ್ನ ನಾವು ಯಾರು ಗೆಲ್ಸಿದ್ರು ಅಂತ ವ್ಯಕ್ತಿ ಇರ್ತಾರೆ ಅವ್ರಿಗೂ ಗೌರವ ಇಲ್ಲ, ನಾವು ಓಟಾಗಿರ್ತೀವಲ್ಲ ನಮಗೂ ಗೌರವ ಇಲ್ಲ. ಆಮೇಲೆ ಏನು ಪ್ರಯೋಜನ ಇದೆ? ಯಾತಕ್ಕೆ ನಾವು ಹೋಗಿ ಸಾಲ ನಿಂತ್ಕೊಂಡು ಓಟ್ ಹಾಕ್ಬಿಟ್ಟು ಬರಬೇಕು? ಆಮೇಲೆ ಪ್ರತಿಯೊಂದು ಯಾವುದು ಕೇಳಿದ್ರೂ ಉತ್ತರ ಇಲ್ಲ. ಎಲ್ಲ ಗೌರ್ಮೆಂಟ್ ಕಚೇರಿಗಳಲ್ಲೂ ಎಲ್ಲೋದ್ರೂ ಪ್ರತಿಯೊಬ್ಬರು ಅವ್ರ ಆಫೀಸರ್ ಕೇಳಿದ್ರೆ ಮೀಟಿಂಗ್ ಹೋಗಿದ್ದಾನೆ ಅಂತಲೇ ಇಡ್ಲಿಕ್ಕೆ ಹೋಗಿದ್ದಾರೆ, ಆ ಮೀಟಿಂಗ್ ಹೋಗಿದ್ದಾರೆ ಅಂತ. ಒಂದು HR ಅಂತ ಯಾಕೆ ಇಟ್ಟಿಲ್ಲ ಅಂತ ಗೌರ್ಮೆಂಟ್ ಕಚೇರಿ ಇಡದೇ ಇರೋದ್ರಿಂದ ಯಾವುದನ್ನು ಎಲ್ಲೂ ಯಾರು ಕೇಳೋಕ್ಕೆ ಇಲ್ಲ. ಈ ಒಂದು ಗೌರ್ಮೆಂಟ್ ಇದೆಯೋ ಇಲ್ಲ ಪಬ್ಲಿಕ್ ಆಫೀಸ್ ಆಗಿದೆ, ಯಾವ ಆಫೀಸ್ ಅಂತ ಯಾರಿಗೂ ಅರ್ಥನೇ ಆಗ್ತಿಲ್ಲ. ಇದು ಗೌರ್ಮೆಂಟ್ ಆಫೀಸಾ ಪಬ್ಲಿಕ್ ಆಫೀಸಾ ಯಾವ ಆಫೀಸ್ ಅಂತಲೇ ಅರ್ಥ ಇಲ್ಲ. ಒಂದು ಸಿಸ್ಟಮೇ ಇಲ್ಲದೆ ಇದ್ಮೇಲೆ ಅದಕ್ಕೆ ಹೇಗಾಗುತ್ತದೆ? ಈ ಅನ್ನದಾನ ಮಾಡಲ್ಲ ಅವ್ರು ಯಾರು ಏನು ಅವರು ಅನ್ನದಾನ ಮಾಡೋರು ಅವರನ್ನು ಹೇಳಿದ್ರು. ಈಗ ಯಾರಿಗಾರ ಮಗನ ಹುಟ್ಟಿದಪ್ಪನೋ ತಂದೆ ತಾಯಿ ಯಾರ ಇದಾಗಿರ್ತಾರೆ ಅಥವಾ ಮನೇಲಿ ಇನ್ನೇನೋ ಒಂದು ಕಾರ್ಯಕ್ರಮ ಆಗತ್ತೆ 3,000 ರೂಪಾಯಿ ಕೊಡ್ತಾರಂತೆ. ಯಾರು 3,000 ರೂಪಾಯಿ ಕೊಟ್ಟಿದ್ರಲ್ಲಿ ಅದನ್ನು ಅದೇ ಥರ 3,000 ಯಾರ್ಯಾರು ಕೊಡ್ತಾರೆ ಅದನ್ನು ತಕ್ಕಂತೆ ಅದನ್ನು ಮಾಡಿ 3,000 ಕೊಡೋಕ್ಕೆ 100 ಜನ ಕೂಟ ಹಾಕ್ತಾರೆ. ಬರೀ 3,000 ಕೊಡೋರಿಗೆ 100 ಜನ ಕೂಟ ಹಾಕ್ತಾರೆ. ಆದರೆ ನಾವು ಅದೇ ಇದನ್ನ ಇಂದಿರಾ ಕ್ಯಾಂಟೀನಲ್ಲಿ ಬೇರೆ ರಾಜ್ಯಗಳೆಲ್ಲ ಇದೇ ಥರ ಕ್ಯಾಂಟೀನ್ಗಳೆಲ್ಲ ಇದೆ. ತಮಿಳುನಾಡಲ್ಲೂ ನಾನು ನೋಡಿದ್ದೀನಿ. ಅಮ್ಮ ಕ್ಯಾಂಟೀನ್ ಅಂತ ಇದೆ, ಅಷ್ಟು ಸ್ವಚ್ಛವಾಗಿ ನಡೀತಾ ಇದೆ, ಎಲ್ಲ ನಡೀತಾ ಇದೆ ಪ್ರತಿಯೊಂದು. ಬೇರೆ ಗೌರ್ಮೆಂಟ್ ಬಂತು ಅಮ್ಮ ಕ್ಯಾಂಟೀನ್ ಅಂತ ಹೆಸರಿಟ್ಟು DMK ಗೌರ್ಮೆಂಟ್ ಬಂತು, ಆದರೂ ಕೂಡ ಆ ಕ್ಯಾಂಟೀನ್ಗಳೆಲ್ಲ ಸುವ್ಯವಸ್ಥಿತವಾಗಿ ಪ್ರತಿಯೊಂದು ನಡೀತಾ ಇದೆ. ಯಾಕೆ ಆ ಥರ ನಡೀತಾ ಇದೆ ಅಂದರೆ ಮೇಯ್ನ ಮುಖ್ಯವಾಗಿ ನಾಗರಿಕರ ಮೇಲೆ ಅವ್ರಿಗೆ ಅಷ್ಟೇ ಅಫೆಕ್ಷನ್ನು ನೋವು ಮತ್ತು ಎಲ್ಲ ಇರೋದ್ರಿಂದ ಗ್ರ್ಯಾಟಿಟ್ಯೂಡ್ ಇರೋದ್ರಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾಯಿಲ್ಲ ನನಗೆ? ಎರಡನೇದಾಗಿ ಪ್ರತಿಯೊಂದು ಆಮೇಲೆ ಎರಡನೇದಾಗಿ ಇದಕ್ಕೆ ಮುಖ್ಯವಾಗಿ ಇಂದಿರಾ ಕ್ಯಾಂಟೀನ್ ಶುರುವಾದ ಮೇಲೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವರ ಇದನ್ನ ಏನು ಎಲ್ಲೆಲ್ಲಿ ಕಾರ್ಯಕ್ರಮ ನಡೆಸ್ತಾರೆ ಇಂದಿರಾ ಕ್ಯಾಂಟೀನಿಂದ ತರಿಸ್ಕೊಂಡು ಅವ್ರ ಮೀಟಿಂಗ್ಗಳನ್ನು ಆ ಫುಡ್ಡನ್ನು ತರಿಸ್ಕೊಂಡು ತಿನ್ನಿ ಅಷ್ಟು ಆ ಫುಡ್ಡನ್ನು. ಆಮೇಲೆ ನೀವೆಲ್ಲೇ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೂ ಇಂಡಿಯನ್ ಕ್ಯಾಂಟೀನಲ್ಲಿ ಅಟೆಂಡ್ ಮಾಡಿ ಅಲ್ಲಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮುಗಿಸ್ಕೊಂಡು ಹೋಗಿ. ಆಗ ನೀವು ಮಾದರಿಯಾಗಿ ಫಸ್ಟು ನೀವು ಮಾದರಿಯಾಗಿ ನಿಮಗೆ ತಿನ್ನಕ್ಕೆ. ಬೆಂಗಳೂರಿನಲ್ಲಿ ಸರ್ ಇವರು ಯಾರು ಉಸ್ತುವಾರಿ ಸಚಿವ ನಗರಾಭಿವೃದ್ಧಿ ಸಚಿವ DK ಶಿವಕುಮಾರ್ ಅವರು ಅವರ ಒಂದು ಹಿತಾಸಕ್ತಿಯಿಂದ ಇಂದಿರಾ ಕ್ಯಾಂಟೀನ್ಗಳು ನಡೀತಾ ಇತ್ತು. ಮತ್ತು ಈಗ ಅವರು ಎಲೆಕ್ಷನ್ ಗೆಲ್ಲಕ್ಕೆ ಮುಂಚೆ ಅವರು ಇಂದಿರಾ ಕ್ಯಾಂಟೀನ್ ಉಳಿಸ್ತೀವಿ ಅಂತಂದ್ರು ಮತ್ತು ಅಲ್ಲಿ ಹೋಗಿ ತಿಂದ್ರು ಎಲ್ಲವನ್ನು ಪರಿಶೀಲನೆ ಮಾಡಿದ್ರು. ಯಾವತ್ತೇ ಆಗಲಿ ಒಂದು ಯಾವುದೇ ಒಂದು ಕೆಲಸ ಮಾಡಿದ್ರೆ ಆ ಕೆಲಸ ಚುನಾಯಿತ ಪ್ರತಿನಿಧಿಗಳು ಅವ್ರು ಹೋಗಲು ನಿಂತ್ಕೋಬೇಕು. ಮಾಡಿದ್ದಾರೆ ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ. ಎಕ್ಸಿಕ್ಯೂಷನ್ ಮಾಡಬೇಕಾಗಿದ್ದು ಅಫಿಷಿಯಲ್ಸ್ ಮಾಡ್ತಾ ಇಲ್ಲ. ಈಗ ಅಫಿಷಿಯಲ್ಸ್ಗೆ ಈ ಬೆಕ್ಕ ಗಂಟೆ ಕಟ್ಟೋರು ಯಾರು? ಅಲ್ಲ ಅಫಿಷಿಯಲ್ಸ್ಗೆ ಅಂತಂದ್ರೆ ಅಂದ್ರೆ ನೀವು ಚುನಾಯಿತ ಪ್ರತಿನಿಧಿಗಳನ್ನು ಅದನ್ನ ಏನೋ ಒಂದು ಸಿಸ್ಟಮೆಟಿಕ್ ಆಗಿ ತಗೊಂಡೋಗದೇ ಇರೋದ್ರಿಂದ ನೀವು ಅವ್ರ ಮೇಲೆ ನೀವು ಹೇಳೋದು, ನಾವು ಪಬ್ಲಿಕ್ಕು ಅವ್ರ ಮೇಲೆ ಹೇಳೋದು ಹೇಳ್ತಾ ಕೆಲಸ ಯಾವಾಗ ಮುಗಿಯುತ್ತೆ. ನೀವು ಆಯ್ತು ನಾವು ಹೇಳ್ತೀನಿ ಅಂತ ಹೇಳ್ತೀರಾ, ಈಗ ಆಮೇಲೆ ಅದನ್ನ ನಡೀತಾ ಇದೆ ಅಂತ ನಿಮಗೆ ಅದನ್ನ ಯಾವಾಗಲೂ ನಿಮ್ಮ ಗಂಟೆ ಬಾರಿಸುತ್ತೆ. ಒಳಗಡೆ ನಡೀತಾ ಇದೆ ಅನ್ನುವಂಥ ಗಂಟೆ ನಿಮ್ಮ ಒಳಗಡೆ ಹಾರ್ಟ್ ಗಂಟೆ ಬಾರಿಸ್ಬೇಕು. ಆ ಹಾರ್ಟ್ ಗಂಟೆ ಅವಾಗ ಬಾರಿಸಿ ಅದೇನಾಯ್ತು ಏನು ನಿಮ್ಮನೆ ಕೆಲಸಗಳನ್ನ ನೋಡ್ತಿರಲ್ವಾ, ನಿಮ್ಮನೆ ಕೆಲಸಗಳನ್ನ ಸುವ್ಯವಸ್ಥಿತವಾಗಿ ನೋಡ್ತಿರಲ್ವಾ, ಹಾಗೆ ಸರ್ಕಾರಿ ಕೆಲಸಗಳನ್ನು ನಡೀತಿದೆಯಾ ಇಲ್ವಾ ಅಂತ ನೀವು ಪ್ರತಿಯೊಂದು ಕ್ಷಣನೂ ಯಾಕೆ ವೀಕ್ಷಿಸ್ತಿಲ್ಲ? ಅಲ್ಲ ಪ್ರತಿಯೊಂದು ನೀವು ನಾವೆಲ್ಲ ಬಹಳ ಇದೇನು ಏನು ಹೇಳ್ತಾರೆ ಸಿಂಪಲ್ ಆಗಿದ್ದೀವಿ ಎಲ್ಲ ಹೇಳ್ತೀರಾ. ನೀವು ಸಿಂಪ್ಲಿಸಿಟಿನ ನೀವು ಸ್ಟೂಡೆಂಟ್ ಮಕ್ಕಳುಗಳಿಗೆ ತೋರಿಸ್ತೀರಿ. ಇಂತಿಂಥ MLA ಹೀಗಿದ್ರು, ಇಂತಿಂಥ ಮಿನಿಸ್ಟ್ರು ಹೀಗಿದ್ರು ಅಂತನ್ನೋದು ಅವ್ರಿಗೆ ಬಂದು ಒಂದು ರೆಕಾರ್ಡ್ ಆಗಬೇಕು. ಯಾಕೆ ಫಿಲಮ್ ಆ್ಯಕ್ಟರ್ ನೋಡಿದ್ರೆ ಇಷ್ಟ ಆಗುತ್ತೋ ಹಾಗೆ ಒಬ್ಬ ರಾಜಕೀಯ ವ್ಯಕ್ತಿಗಳು ನೋಡಿದ್ರೆ ಅವ್ರನ್ನ ಆ್ಯಟಿಟ್ಯೂಡ್ ನೋಡಿದ್ರೆ ಅವರ ಲೈವ್ನೆಸ್ ನೋಡಿದ್ರೆ ಅವ್ರಿಗೆ ಸಂತೋಷ ಆಗಬೇಕು. ಈಗ ಅವ್ರಿಗೆ ಆ ತೃಪ್ತಿ ಕೊಡಬೇಕಾಗಿದ್ದು ಪ್ರತಿ ಚುನಾಯಿತ ಪ್ರತಿನಿಧಿಗಳ ಮುಖ್ಯವಾದ ಕರ್ತವ್ಯ. ಇಂದಿರಾ ಕ್ಯಾಂಟೀನ್ ಫೇಲ್ಯೂರ್ನ DK ಶಿವಕುಮಾರ್ ನೇರವಾಗಿ ಬರಬೇಕು ಅಂತೀರಾ?
ನಾನು ಅಲ್ಲಲ್ಲ ಎಲ್ಲರೂ ಮಾಡ್ಬೇಕು ಅಲ್ಲಲ್ಲ ಇದರಲ್ಲಿ ಕರ್ತವ್ಯ ಏನು ಅಂತಂದ್ರೆ ಪ್ರತಿಯೊಂದು ಎಲ್ಲೆಲ್ಲಿ ಸಮಾಜ ಕೆಲಸದಲ್ಲಿ ನಿಂತೋಗಿದೆಯೋ ಆವಾಗ ಇದರಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ನ ಇದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇದು ಕಾಂಗ್ರೆಸ್ನ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಸ್ ಎ ಕೆಪಿಸಿಸಿ ಪ್ರೆಸಿಡೆಂಟ್ 6 ವರ್ಷ ಆಯ್ತು ಅಂತ ಹೇಳಿ ಈಗ ಡಿ ಕೆ ಶಿವಕುಮಾರ್ ಎಲ್ಲ ಕಡೆ ಪೋಸ್ಟ್ ಹಾಕೊಂಡಿದ್ದಾರೆ ಮತ್ತು ಎಲ್ಲ ಕಡೆ ಅವರ ಇದು ಗುಣಗಾನ ನಡೀತಾರೆ. ಸೊ ಇಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರ ಹೆಸರು ಇಸ್ಕೊಂಡು ಕ್ಯಾಂಟೀನು ಅದನ್ನ ಉಳಿಸೋ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಮೇಲಿದೆಯಾ ಅಂತ. ಅಲ್ಲ, ಪ್ರತಿಯೊಬ್ಬರು ಇದರಲ್ಲಿ ಜವಾಬ್ದಾರಿಯನ್ನು ತಗೊಳ್ಬೇಕು. ಎಲ್ಲರೂ ಯಾವುದೇ ಪಕ್ಷ ಇಲ್ಲಿ ಪ್ರತಿಯೊಂದು ಜವಾಬ್ದಾರಿ ತಗೊಳ್ಬೇಕು. ನಾನು ತೆರಿಗೆ ಕಟ್ಟೋ ಹಣ ನಾನು ಕಾಂಗ್ರೆಸ್ ಕಟ್ತಾ ಇಲ್ಲ, ಬಿಜೆಪಿ ಕಟ್ತಾ ಇಲ್ಲ, ದಳಕ್ಕೆ ಕಟ್ತಾ ಇಲ್ಲ. ನನ್ನ ಕಟ್ಟೋ ತೆರಿಗೆ ಹಣನ ಕಾಂಗ್ರೆಸ್ನವ್ರು ಅವ್ರು ಬೇಕಾದಂಗೆ ಉಪಯೋಗ ಮಾಡಕ್ಕೋ, ಬಿಜೆಪಿಯವರು ಅವರು ಬೇಕಾದಂಗೆ ಉಪಯೋಗ ಮಾಡಕ್ಕೋ, ದಳದವ್ರಿಗೆ ಅಥವಾ ಇನ್ನೊಂದು ಪಕ್ಷದವ್ರಿಗೆ ಉಪಯೋಗ ಮಾಡೋಕ್ಕೆ ನಾನು ಟ್ಯಾಕ್ಸ್ ತೆರಿಗೆ ಹಣ ಕೊಟ್ಟಿಲ್ಲ. ನಾನು ಗೊತ್ತಾಯ್ತಾ? ನನ್ನ ತೆರಿಗೆ ಹಣ ಕೊಟ್ಟಿರೋದು ಸರ್ಕಾರದ ಕೆಲಸನ ಉಚಿತವಾಗಿ ಕ್ಲೀನಾಗಿ ಎಲ್ಲೆಲ್ಲಿ ಉಚಿತವಾಗಿ ಕೊಡಬೇಕು, ಎಲ್ಲೆಲ್ಲಿ ಹೇಗೆ ಕೊಡಬೇಕು ಅಂತ ಸಿಸ್ಟಮ್ಯಾಟಿಕ್ ಆಗಿ ಕೊಡೋಕ್ಕೆ ನಾನು ತೆರಿಗೆ ಹಣ ಕೊಟ್ಟಿರೋದು. ನಾನು ಇವ್ರ ಪಕ್ಷಕ್ಕೋಸ್ಕರನೇ ಖರ್ಚು ಮಾಡೋಕ್ಕೋಸ್ಕರ ನಾವು ತೆರಿಗೆ ಹಣ ಕೊಟ್ಟಿಲ್ಲ. ಇವರು ನಾವು ಕೊಟ್ಟ ತೆರಿಗೆ ಹಣನ ಅವ್ರವ್ರ ಪಕ್ಷಕ್ಕೆ ಖರ್ಚು ಮಾಡಿಕೊಂಡು ಅವ್ರವ್ರ ಪಕ್ಷದ ಹೆಸರು ಇಟ್ಕೊಂಡು ಅವ್ರವ್ರು ಮುಂದುವರ್ಸ್ಕೊಂಡು ಹೋಗೋದಾದ್ರೆ ಹಾಗಾದ್ರೆ ನಾಗರಿಕನ ಹೆಸರೇ ಇಲ್ವಾ? ನಾಗರಿಕನ ಹೆಸರೇ ಇಲ್ವಾ? ಹಾಗಾದ್ರೆ ಪಕ್ಷಕ್ಕೆ ಮಾತ್ರ ನಮ್ಮ ತೆರಿಗೆ ಕೊಟ್ಬಿಟ್ಟು ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ, ದಳದ ಪಕ್ಷ ಇವನು ಯಾರೋ ಒಬ್ಬೊಬ್ಬರು ವ್ಯಕ್ತಿಗಳ ಹೆಸರು ಇಡ್ತಿರಲ್ಲ ನೀವು. ಇದು ನಿಮಗೆ ಶ್ರೇಯಸ್ಸ? ನಿಮಗೆ ಈಗ ಒಳ್ಳೆಯ ಪ್ರಶ್ನೆ. ಶ್ರೇಯಸ್ಸ ಅದು ನಿಮ್ಗೆ ಶ್ರೇಯಸ್ಸ? ಯಾರ್ಯಾರು ಒಂದೊಂದು ಪಕ್ಷದ ವ್ಯಕ್ತಿಗಳನ್ನ ಹೆಸರು ಇಡ್ತಿರಲ್ಲ ಒಂದೊಂದು ಪ್ರೋಗ್ರಾಮ್ಗೆ, ಅದನ್ನ ಯಾಕೆ ಇಡ್ತೀರ ನೀವು? ಬೇಕಾದಷ್ಟು ನಮಗೆ ಹೆಸರೇ ಬರೀ ಕರ್ನಾಟಕ ಅಂತಾನೆ ಇಟ್ಕೊಂಡ್ಬರಿ ಎಲ್ಲ ಜಾಗದಲ್ಲೂ ಕನ್ನಡ ಇಂತನ ಯಾತಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡ್ಬರ್ತೀರ ನೀವು? ಒಬ್ಬೊಬ್ರು ಒಂದು ರಸ್ತೆಯಲ್ಲಿ ನೋಡಿದ್ರೆ ಕನ್ಫ್ಯೂಸ್, ಈ ರಸ್ತೆ ಈ ಹೆಸರು ಆ ಹೆಸರು ಕನ್ನಡದಲ್ಲೇ ಇರುತ್ತೆ. ಇದನ್ನ ಕನ್ನಡದ ಹೆಸರು ಮಾತ್ರ ಇಡಿ, ಬೇರೆ ಬೇರೆ ಯಾರನ್ನ ಹೆಸರು ಹಾಕಿ ಇಡ್ತೀರ ನೀವು? ವ್ಯಕ್ತಿಗಳ ಹೆಸರೇ ಹೆಸರು ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಹೇಳ್ತಾ ಯಾರು ದುಡ್ಡು ಕೊಡ್ತಾರೋ ಅವರ ಹೆಸರನ್ನ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನೇರವಾಗಿ ಹೇಳ್ತಾ ಇದ್ದಾರೆ. ಈಗ ಮೆಟ್ರೋಗಳಿಗೆ ಯಾರು ಕೋಟಿ ರೂಪಾಯಿ ಕೊಡ್ತಾರೋ, 100 ಕೋಟಿ ರೂಪಾಯಿ ಕೊಡ್ತಾರೋ ಅವ್ರ ಹೆಸರನ್ನ ಮೆಟ್ರೋ ಸ್ಟೇಷನ್ ಇಡ್ತೀವಿ. ಅಲ್ಲ, ನಾನು ಹೈದರಾಬಾದ್ ನೋಡಿದ ಪ್ರಕಾರ ಎಲ್ಲ ರೋಡ್ಗಳಿಗೆ ರೋಡ್ ನಂಬರ್ ಅಂತ ಇಟ್ಟಿದ್ದಾರೆ. ರೋಡ್ ನಂಬರ್ 1, ರೋಡ್ ನಂಬರ್ 2, ರೋಡ್ ನಂಬರ್ 5 ಅಂತ. ಅದು ಎಲ್ಲರಿಗೂ ಹೇಳಕ್ಕೂ ಅನುಕೂಲ, ಎಲ್ಲಿಂದ ಎಲ್ಲಿಗೆ ಯಾರೇ ಟೂರಿಸ್ಟ್ ಬಂದ್ರು ಓಡಾಡಕ್ಕೆ ಅನುಕೂಲ. ಇಲ್ಲಿ ಯಾರೋ ಹೆಸರು ಇಟ್ಬಿಡೋದು, ಯಾರೋ ಕನ್ಫ್ಯೂಸ್ ಆಗಲ್ಲ, ಹೆಸರೇನಕ್ಕೆ ಬರಲ್ಲ. ಅದೆಲ್ಲ ದಯವಿಟ್ಟು ಮಾಡಬೇಕು. ತಪ್ಪಲ್ಲಿ ಅವ್ರ ಹೆಸರುಗಳನ್ನು ತಪ್ಪಾಗಿ ಉಚ್ಚಾರ ಮಾಡಕ್ಕೂ ಬಿಡಬೇಡಿ. ಗೊತ್ತಾಯ್ತು? ತಪ್ಪಾಗಿ ಉಚ್ಚಾರ ಮಾಡಕ್ಕೆ ಬಿಡ್ತಾರೆ. ಅದೇ ಹೆಸರು ಹತ್ರ ಗಲೀಜು ಮಾಡಿ ಇಡ್ತಾರೆ, ಅದೇ ರಸ್ತೆ ಹೆಸರು ಇಡ್ತಾರೆ, ಒಳ್ಳೆ ವ್ಯಕ್ತಿ ಹೆಸರು ಇಡ್ತಾರೆ, ಅಲ್ಲಿ ಗಲೀಜು ಮಾಡಿ ಇಡ್ತಾರೆ. ಆವಾಗ ಹೆಸರಿಗೆ ಏನು ಒಂದು ಮರ್ಯಾದೆ ಕೊಟ್ಟಂಗಾಯ್ತು. ಯಾತಕ್ಕೆ ಅದು ಹೆಸರೆಲ್ಲ ಇಡ್ತೀರಾ? ಆಮೇಲೆ ಎಷ್ಟೋ ಪದೇ ನೀವೆಲ್ಲ ಈಗ ಎಂಥದ್ದು ಸ್ಟ್ಯಾಚ್ಯೂಗಳನ್ನ ತಂದು ಹೊಸದಾಗಿ ಇಡ್ತೀರಾ. ಯಾಕೆ ಇಡ್ತೀರಾ? ಇರೋ ಸ್ಟ್ಯಾಚ್ಯೂಗಳನ್ನ ಮೇಂಟೈನ್ ಮಾಡಿಲ್ಲ ಯಾವ್ದು ಎಲ್ಲ ಜಾಗದಲ್ಲಿ. ಹೊಸದಾಗಿ ಸ್ಟ್ಯಾಚ್ಯೂ ತರ್ತೀರಾ. ಯಾಕೆ ಸರ್ ನಮ್ಮ ತೆರಿಗೆಯನ್ನು ಅನಾವಶ್ಯಕವಾಗಿ ಖರ್ಚು ಮಾಡ್ತೀರಾ ನೀವು? ಇರೋ ಸ್ಟ್ಯಾಚ್ಯೂನ ಕಂಟಿನ್ಯೂ ಮಾಡ್ತಲ್ಲ. ಯೂನಿಟಿ ಆಫ್ ಸ್ಟ್ಯಾಚ್ಯೂ ಏನೆಲ್ಲ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೀರಾ. ಯಾತಕ್ಕೆ ಖರ್ಚು ಮಾಡ್ತೀರಾ? ಅವಶ್ಯಕತೆ ಇದೆಯಾ? ಅದನ್ನ ಎಷ್ಟು ಮಕ್ಕಳ ಕಲ್ಯಾಣಕ್ಕೆ, ಆಮೇಲೆ ಸೀನಿಯರ್ ಸಿಟಿಸನ್ ಕಲ್ಯಾಣಕ್ಕೆ, ಆಮೇಲೆ ವುಮೆನ್ಸ್ ಪ್ರೋಗ್ರಾಮ್ಗೆ ಬೇಕಾದ ಡೆವಲಪ್ಮೆಂಟ್ಗೆ ಬೇಕಾದಷ್ಟು ಖರ್ಚು ಮಾಡ್ಬೋದಲ್ಲ. ಆ ಸ್ಟ್ಯಾಚ್ಯೂಯಿಂದ ಏನಾಗ್ತೈತಿ? ಯಾರು ಸ್ಟ್ಯಾಚ್ಯೂ ಕೈ ಮುಗಿತಾರ ಅಥವಾ ಯಾರು ಬಂದ ಹಾರ ಹಾಕ್ತಾರ? ಪಬ್ಲಿಕ್ಕು ಯಾರ ಬಂದು ಕೈ ಮುಗಿತಾರೆ, ಯಾರ ಪಬ್ಲಿಕ್ ಒಂದು ಹಾರ ಹಾಕ್ತಾರ. ಸ್ಟ್ಯಾಚ್ಯೂ ಇಡೋ ಉದ್ದೇಶ ಏನು? ಅದಕ್ಕೆ ಗೌರವ ಸಲ್ಲಿಸಬೇಕು ಅಂತ ಸ್ಟ್ಯಾಚ್ಯೂ ಇಡೋದು. ನೀವೇ ಚುನಾಯಿತ ಪ್ರತಿನಿಧಿಗಳೇ ನಿಂತ್ಕೊಂಡು ಗೌರವ ಕೊಟ್ಟು ಅದಕ್ಕೊಂದು ಹೋಗಿ ಏನು ಮಾಡೋದಿಲ್ಲ. ಅಲ್ಲಿ ಹೋಗಿ ಒಂದು ಕ್ಲೀನ್ ಮಾಡಲ್ಲ, ಇದಕ್ಕೊಂದು ಹಾರ ಹಾಕೋದಿಲ್ಲ, ಒಂದು ಕೈ ಮುಗಿಯೋದಿಲ್ಲ. ಯಾತಕ್ಕೆ ಸ್ಟ್ಯಾಚ್ಯೂ ಬೇಕು? ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ತೆರಿಗೆ ಹಣನ ಇದನ್ನ ಏನು ಪ್ರಾಪರಾಗಿ ಯೂಸ್ ಮಾಡಿ ಪ್ರತಿಯೊಬ್ಬರು ಮಕ್ಕಳು ಕೂಡ ನಿಮ್ಮನ್ನ ನೋಡಿ ಸಂತೋಷ ಪಡಬೇಕು. ಚುನಾಯಿತ ಪ್ರತಿನಿಧಿಗಳನ್ನ ನೋಡಿ ಸಂತೋಷ ಪಡಬೇಕು. ರಾಜಕೀಯ ವ್ಯಕ್ತಿಗಳು ಅಂದರೆ ಅಷ್ಟೇ ಗೌರವ ಅವ್ರಿಗೆ ಬರಬೇಕು. ಅವ್ರು ಟೀಚರ್ಸ್ ಯಾಕೆ ಗೌರವಿಸ್ತಾರೋ ಅದೇ ರೀತಿ ರಾಜಕೀಯ ವ್ಯಕ್ತಿಗಳನ್ನು ಗೌರವಿಸುವಂಗೆ ನೀವೆಲ್ಲ ದಯವಿಟ್ಟು ನಡ್ಕೊಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.